ಡಾಕ್ಟ್ರೆ ಶ್ವೇತಾ ಒಂದ್ ನಿಮಿಷ. ಇದೇನಕ್ಕೆ? ಇದು ಹುಡುಗಿರು ಬೆಂಕಿ ಇದ್ದಂಗೆ ಅಂತ ನಮ್ಮಮ್ಮ ಹೇಳಿದರೆ, ಬೆಂಕಿ ಜಾಸ್ತಿ ಆದ್ರೆ ಆರಿಸೋದಕ್ಕೆ. ಏನ್ ವಿಷಯ? ಒಂದ್ ಸಣ್ಣ ಪ್ರಾಬ್ಲಮ್. ಏನ್ ಪ್ರಾಬ್ಲಮ್? ಹಾರ್ಟ್ ಪ್ರಾಬ್ಲಮ್. ಏನಾಗಿದೆ ಹಾರ್ಟ್ಗೆ? ಸುಮ್ನೆ ಡವಡವ ಅಂತ ಹೊಡ್ಕೊಳ್ತೀರಿ. ಯಾವತ್ತಿಂದ? ಲವ್ ಆದಾಗಿಂದ. ಯಾರ್ ಜೊತೆ? ನಿಮ್ ಜೊತೆ. ನೀವ್ ಬಿಡೋ ರೈಲ್ ಹತ್ತೋಳ್ ತರ ಕಾಣಿಸ್ತೀನ ನಾನು? ರೈಲ್ ಅಲ್ಲ ರೀ, ರೀಲು. ನೀವು ನಮ್ ಸಿನಿಮಾ ಹೀರೋಯಿನ್ ಅಲ್ವಾ? ಸಿನಿಮಾದಲ್ಲಿ ನನಗೆ ಅಂದ್ರೆ ಹೀರೋಗೆ, ನೀವು ಅಂದ್ರೆ ಹೀರೋಯಿನ್ ನನ್ನ ಲವ್ ಮಾಡ್ತಾ ಇದೀರೋ ಇಲ್ವ ಅಂತ ಗೊತ್ತಾಗ್ತಾ ಇಲ್ಲ. ಅದಕ್ಕೆ ನನ್ನ ಹಾರ್ಟ್ ಡವಡವ ಡವಡವ ಅಂತ ಹೊಡ್ಕೋತಾ ಇದೆ. ಅಂದ್ರೆ ನಮ್ ಸಿನಿಮಾ ಹೀರೋಗೆ. ಆದ್ರೆ ನನ್ಗೆ ಅಂದ್ರೆ ಡಾಕ್ಟರ್ ಶ್ವೇತಾಗೆ, ನಿಮ್ ಸಿನಿಮಾ ಹೀರೋಗೆ ಅಂದ್ರೆ ನಿಮ್ಗೆ ಹಾರ್ಟ್ ಪ್ರಾಬ್ಲಮ್ ಅಲ್ಲ, ತಲೆಯಲ್ಲಿ 2 ಸ್ಕ್ರೂ ಲೂಸ್ ಆಗಿದೆ ಅನ್ಸುತ್ತೆ. ಏನ್ರಿ ನೀವು ಕಷ್ಟಪಟ್ಟು ತಲೆ ಓಡಿಸಿ ಕತೆ ಮಾಡಿದ್ರೆ ತಲೆನೇ ಸರಿಲ್ಲ ಅಂತ ಇದಿರಲ್ಲ. ನಾವು ಹೆಣ್ಮಕ್ಳು ವಿಚಾರದ ಸ್ವಲ್ಪ ಬ್ಯಾಕ್ವರ್ಡ್. ನಮ್ಮ ಹೀರೋಗೆ ಹೀರೋಯಿನ್ ಲವ್ ಮಾಡ್ತಾ ಹೇಳೋ ಇಲ್ವೋ ಅಂತ ಗೊತ್ತಾಗ್ತಾ ಇಲ್ಲ. ಅದು ಗೊತ್ತಾಗ್ಲಿಲ್ಲ ಅಂದ್ರೆ ಕತೆನೇ ಮುಂದಕ್ಕೆ ಹೋಗಲ್ಲ ರೀ. ಸ್ವಲ್ಪ ಹೆಲ್ಪ್ ಮಾಡ್ರಿ ಪ್ಲೀಸ್. ಹೆಲ್ಪ್ ಮಾಡ್ದಿದ್ರೆ ನೀವ್ ನನ್ನ ಬಿಡ್ತೀರಾ? ನಮ್ಮ ಅಪ್ಪರಣೆಗೂ ಇಲ್ಲ. ಪ್ರೀತಿಲಿ ಹುಡ್ಗ ಹುಡ್ಗಿರೆಲ್ಲ ಒಂದೇ. ಹುಡ್ಗ ಪ್ರೀತಿನ ಓಪನ್ ಆಗೇ ಮಾಡ್ತಾನೆ, ಆದ್ರೆ ಅದೇ ಹುಡ್ಗಿ ಅದನ್ನ ಮನ್ಸಲ್ಲಿ ಮುಚ್ಚಿಟ್ಕೊಂಡ್ ಮಾಡ್ತಾಳೆ. ಒಂದ್ ವೇಳೆ ಹುಡ್ಗ ಅವಳ ಪ್ರೀತಿಗೆ ರೆಸ್ಪಾಂಡ್ ಮಾಡ್ಲಿಲ್ಲ ಅಂದ್ರೆ ಅವ್ನ್ ಮೇಲ್ ಬಿದ್ದು ಮಾತಾಡ್ಸ್ತಾಳೆ, ಸುಮ್ನೆ ತನ್ನ ಫೋನ್ ನಂಬರ್ ಕೊಡ್ತಾಳೆ, ಕಾರ್ಡ್ನ ಇಲ್ದೆ ಕಾಫಿ ಕರೀತಾಳೆ. ಮತ್ತೆ ನೀವು ಕರೀಲೇ ಇಲ್ಲ. ಎಲ್ಲಿಗೆ? ಕಾಫಿಗೆ. ರೀ ಕೋಪ ಮಾಡ್ಕೊಂಡ್ಬಿಡ್ರಿ, ನೀವು ಚೆನ್ನಾಗಿ ಪಾಯಿಂಟ್ಸ್ ಗಳು ಕೊಡ್ತೀರಾ. ಕಾಫಿ ಕರೆದ್ರೆ ಕತೆನ ಡಿಸ್ಕಸ್ ಮಾಡೋಣ ಅಂತ. ಅದು ಇನ್ಮೇಲಿಂದ ಸಾಧ್ಯ ಆಗಲ್ಲ ಬಿಡಿ. ಯಾಕ್ರಿ ಸಾಧ್ಯ ಆಗಲ್ಲ? ನಾಳೆ ನೀವು ಡಿಸ್ಚಾರ್ಜ್ ಆಗ್ತಾ ಇದ್ದೀರಾ. ಏನ? ನಾಳೆ ನನ್ ಡಿಸ್ಚಾರ್ಜ್? ಸಾಧ್ಯನೇ ಇಲ್ಲ ರೀ. ನಿಮ್ಗೆ ಐ ಲವ್ ಯು ಅಂತ ಹೇಳೋವರ್ಗುನು ಈ ಜಾಗ ಬಿಟ್ಟು ನಾನು ಅಳ್ಳಾಡಲ್ಲ. ವಾಟ್? ನಾನು ಅಂದ್ರೆ ನಾನಲ್ಲ ರೀ, ನಮ್ ಸಿನಿಮಾ ಹೀರೋ ಐ ಲವ್ ಯು ಅಂತ ಹೇಳೋವರೆಗೂ ಡಿಸ್ಚಾರ್ಜ್ ಆಗಲ್ಲ ಅಂದೆ. ಹೌದಾ? ನೀವ್ ಹೋಗ್ಲಿಲ್ಲ ಅಂದ್ರೆ ನಾನ್ ನಿಮಗ್ ಕಾಫಿ ಕೊಡಿಸ್ತೀನಿ. ಗ್ಯಾರಂಟಿನಾ? ಪಕ್ಕಾನಾ? ಇದೇ ಮಾತಾ ನೆನ್ಪಿಟ್ಕೊಳ್ಳಿ. ಡಾಕ್ಟ್ರೆ ಇವತ್ ನೈಟ್ ಡ್ಯೂಟಿನಾ? ಹೌದು. ರಾತ್ರಿ ರೂಮ್ ಬರ್ತೀರಾ? ಏನು? ಅದಕ್ಕೆ ಯಾಕ್ರಿ ಎಲ್ಲದಕ್ಕೂ ಒಂದೇ ರಿಯಾಕ್ಷನ್ ಕೊಡ್ತೀರಾ? ನಮ್ಮ ಅಮ್ಮ ಒಳ್ಳೆ ಅಡಿಗೆ ಮಾಡಿ ಕಳ್ಸಿರ್ತಾರೆ, ಒಟ್ಟಿಗೆ ಊಟ ಮಾಡೋಣ ಬನ್ನಿ ಅಂದು. ಬೇಡ, ನೀವೇ ತಿನ್ಕೊಳ್ಳಿ. ಆಯ್ತು ಬಿಡಿ, ಸಿಗ್ತಿರಲ್ಲ ಕಾಫಿಗೆ, ಎಲ್ಲೋಗ್ತೀರಾ? ಎಲ್ಲೋದಮ್ಮ? ಏಯ್ ಏನೋ ಇನ್ನು ಮಲಗಿದೀಯಾ? ಎದ್ದು ರೆಡಿ ಆಗೋ, ಮನೆಗೆ ಬರೋಲ್ವೇನಾ? ನಾ ಬರಲ್ಲ. ಏನೋ ಇಲ್ಲೇ ಆಸ್ಪತ್ರೆ ಇರ್ತೀಯ ಕೆಲಸಕ್ಕೆ? ನೀನೀಗಿಲ್ಲಿ ಕಾಂಪೌಂಡ್ರ್ ಕೆಲಸನೂ ಕೊಡಲ್ಲ ಯಾವನು. ನಿನಗೆ ಸೊಸೆ ಬೇಕೋ ಬೇಡವೋ? ಯಾಕೋ ಏನಾಯ್ತು? ನಾನು ಇನ್ನೂ ನಿನ್ ಸೊಸೆಗೆ ಐ ಲವ್ ಯು ಅಂತ ಹೇಳೇ ಇಲ್ಲ. 2 ವಾರದಿಂದ ಇಲ್ಲೇ ಬಿದ್ದು ಸಾಯ್ತಾ ಇದೆಯಲ್ಲ ಆಸ್ಪತ್ರೆಯಲ್ಲಿ, ಹೇಳೋಕೇನೋ ದಾಡಿ ನಿಂಗೆ? ವೆಂಕಿ ಯಾಕೋ ಮೀಟ್ರ್ ಸಾಲ್ತಾ ಇಲ್ಲ. ಏನ? ನಾನು ಮಗ ಆಗಿ ಮೀಟ್ರ್ ಇಲ್ಲ ಅಂತೀಯ? ನಾನ್ ನಿಮ್ಮ ಅಮ್ಮಂಗೆ ಮಧ್ಯರಾತ್ರಿಲಿ ಅವ್ರ ಕಾಲೇಜ್ ಹಾಸ್ಟೆಲ್ ಕಾಂಪೌಂಡ್ ಹಾರಿ ಗೋಡೆ ಹತ್ತಿ ಕಿಟಿಗೆ ಒಡೆದು ಒಳಗಡೆ ಹೋಗಿ ಮಲಗಿದ್ದವಳು ನೆಪ್ಸಿ ಐ ಲವ್ ಯು ಅಂತ ಹೇಳಿದ್ದೆ. ಅದಕ್ಕೆ ನಮ್ಮ ಇದುವರೆಗೂ ನಿದ್ದೆ ಕೊಡ್ತಾ ಇಲ್ಲ. ಅದು ಬಿಡಪ್ಪ, ಜಾಸ್ತಿ ಲವ್ ಮಾಡಿದ್ದು ಸೈಡ್ ಎಫೆಕ್ಟು. ಈಗ ಏನಾದ್ರು ನಿನ್ನ ಹಾಸ್ಪಿಟ್ಲಿಂದ ಕರ್ಕೊಂಡೋದ್ರೆ ನೋಡ್ಬೇಕಾಗುತ್ತೆ ಲವ್ ಇಂದಾಗೋ ಬ್ಯಾಡ್ ಎಫೆಕ್ಟ್. ಹಂಗತಿಯ? ನಮ್ಮ ಅಪ್ಪರಾಣೆಗೂ. ಈಗ ಏನೀಗ ಇಲ್ಲೇ ಇರ್ಬೇಕು ನೀನು ಈ ಹಾಸ್ಪಿಟ್ಲಲ್ಲಿ ಅಟ ತಾನೆ? ಅಷ್ಟ್ ಮಾಡಿ ಪುಣ್ಯ ಕಟ್ಕೋ. ಈಗ ಏನ್ ಮಾಡೋದೀಗ? ಅದು ಸುಮ್ರಂಗೆ ಹೇಳಿದ್ರೆ ಅವನು ಒಪ್ಪಲ್ಲ ಅಂತ ಕಾಣುತ್ತೆ. ಏನಾದ್ರೂ ಒಂದು ಐಡಿಯಾ ಮಾಡ್ಬೇಕಲ್ಲ, ಏನ್ ಮಾಡೋದೀಗ? ಏಯ್ ಲೈಟ್ಸ್ ಕ್ಯಾಮ್ರಾ ಆಕ್ಷನ್. ನಿನ್ ಎದೆ ಒಳಗಡೆ ಏನೋ ಆಗ್ತಾ ಇದೆ. ಆಗ್ತಾ ಇದೆ. ಉಸಿರಾಡೋಕ್ ಆಗ್ತಾ ಇಲ್ಲ. ಆಗ್ತಾ ಇಲ್ಲ. ಮಂಚದ ಮೇಲೆ ಬಿದ್ದು ಒತ್ತಾಡ್ತಾ ಇದೆಯಾ? ಒತ್ತಾಡು. ಈಗ ನಿಮ್ಮ ಅಪ್ಪ ಹೋಗಿ ಡಾಕ್ಟರ್ ಕರೀತಾನೆ. ಸುಂದ್ರಾ, ನನ್ನ ಮಗಂಗೆ ಏನೋ ಆಗ್ತಾ ಇದೆ. ಸುಂದ್ರಾ ಕರಿ. ರಾಕೇಶ್ ಏನು ಆಗಲ್ಲ ಕಣೋ, ಫೀನಿಕ್ಸ್ ಬರ್ಡ್ ಇದ್ದಕ್ಕೆ ಏನು ಆಗಿಲ್ಲ ಕಣೋ. ಬೆಳಿಗ್ಗೆ ತಾನೇ ಚೆಕ್ ಮಾಡಿದೀನಿ, ರಂಗನಾಥ ಸ್ವಾಮಿ ತರ ಮಲ್ಕೊಂಡಿದ್ದಾನೆ ಕಣೋ, ಅಷ್ಟೇ. ಅಯ್ಯೋ ಮಂಗ್ ನನ್ ಮಗನೇ, ಅವ್ನು ಹಂಗ ಉಸಿರಾಡ್ತಾ ಇದ್ರು, ರಂಗನಾಥ ಸ್ವಾಮಿ ತರ ಮಲ್ಕೊಂಡಿದ್ದಾನೆ ಅಂತೀಯಲ್ಲೋ. ಪೆಕ್ರ ನನ್ ಮಗನೇ, ಅವ್ನಿಗೇನ್ ಆಗಿಲ್ಲ ಕಣೋ, ಮನೆ ಕರ್ಕೊಂಡೋಗೋ. ಏಯ್ ಮೈಗಳ್ ನನ್ ಮಗನೇ, ಕರೆಕ್ಟ್ ಆಗಿ ಟ್ರೀಟ್ಮೆಂಟ್ ಕೊಡೋದ್ ಬಿಟ್ಟು ಮನೆ ಕರ್ಕೊಂಡು ಹೋಗು ಅಂತೀಯಲ್ಲ. ಏ ಗೂಬೆ ನನ್ ಮಗನೇ, ಈಗ ಏನ್ ಮಾಡು ಅಂತೀಯಾ? 2 ದಿವಸ ಇಟ್ಕೋಬೇಕು ಅಂತೀಯಾ? 2 ದಿವಸ ಅಲ್ಲ, 2 ವಾರ ಇಲ್ಲೇ ಇಟ್ಕೋ. ಹೋಗ್ಲಿ ಬಿಡು, ನೀನು ನಿನ್ ಮಗ ನಿನ್ ದುಡ್ಡು. ಡಾಕ್ಟರ್ ಶ್ವೇತಾ, ಪೇಷಂಟ್ ಏನಾಗಿದೆ ಅಂತ ಟೆಸ್ಟ್ ಮಾಡಿ ಆಮೇಲೆ ರಿಪೋರ್ಟ್ ಕೊಡಿ. ಓಕೆ? ಓಕೆ ಲೇ ಬಾರೋ. ಡಾಕ್ಟ್ರೆ, ನನ್ನ ಎದೆಲ್ಲಿ ಏನ್ ಸೌಂಡ್ ಬರ್ತಿದೆ ರೀ? ನಿಮ್ಮ ಎದೆ ಡವಡವ ಡವಡವ ಅಂತ ಇದೆ. ಅದು ಡವಡವ ಅಂತ ಇಲ್ಲ. ಮತ್ತೇನೇನ್ ಅಂತ ಇದೆ? ಕಾಫಿ ಕರೀರಿ ಅಂತ ಇದೆ. ಯಾವಾಗ ಕರಿತೀರಾ? ನನ್ಗೆ ನಿಮ್ ಜೊತೆ ಕಾಫಿ ಕುಡಿಬೇಕು ಅನ್ಸ್ದಾಗ. ಇದೇನ್ರಿ ಇದು ಅಡ್ಗೋಡ ಮೇಲೆ ಅಲಾರಾಮ್ ಮಾಡ್ತಾ ಇದೀರಾ? ಇದೆಲ್ಲ ಆಗಲ್ಲ. ಡೇ ಟು ಟೈಮ್ ಮುಹೂರ್ತ ಎಲ್ಲ ಹೇಳ್ಬೇಕು. ಇದೇ ಇಷ್ಟ ಆಗಲ್ಲ ನಮ್ಗೆ, ಹೇಳ್ಬೇಕು. ಅದೇ ಇವಾಗ ಡಾಕ್ಟ್ರೆ ನಿಂತ್ಕೊಂಡ್ರೆ
ನೋಡಿ ಹೇಗೆ ಹೋಗ್ತಾ ಇದೀರಾ? ಹಳೆ ಕಾಯಿಲೆ ವಾಸಿ ಆಯ್ತು, ಹೊಸ ಕಾಯಿಲೆ ಶುರು ಆಯ್ತು. ಡಾಕ್ಟ್ರ ಔಷಧಿ ಏನಾರ ಇದೆಯಾ? ನಗ್ಬೇಡ್ರಿ ಪ್ಲೀಸ್. ಇನ್ ನಕ್ರೆ ಕಾಯಿಲೆ ಜಾಸ್ತಿ ಆಯ್ತದಪ್ಪ ನಮ್ಗೆ. ಏನ್ ಮಾಡೋದು ಇವಾಗ? ಡಾಕ್ಟ್ರ ಏನ್ರಿ ನಾವು ಕೆಳಗಡೆ ಕೋಣೆಗೆ ಬಂದ್ರೆ ನೀವು ಮೇಲ್ಗಡೆ ಮಾಡಿ ಕರಿತಿರಲ್ಲ, ಏನ್ ಸಮಾಚಾರ? ಏನಿಲ್ಲ, ನಿಮ್ ಜೊತೆ ಒಂದು ಇಂಪಾರ್ಟೆಂಟ್ ವಿಷಯ ಮಾತಾಡ್ಬೇಕಿತ್ತು. ಏನು ಮುಮ್ತಾಜ್ ತರ ಕೆಳಗಡೆ ಬಿದ್ದು ಆತ್ಮಹತ್ಯೆ ಮಾಡ್ಕೊಳ್ಳೋ ಪ್ಲಾನ? ತಾಜ್ ಮಹಲ್ ಎಲ್ಲ ಕಟ್ಸಲ್ಲ ನಾನು. ನಿಮ್ ಜೊತೆ ಕುಡಿಯೋ ಪ್ಲಾನು. ರಮ್ಮ, ಬಿಯರ, ವೈನ, ವಿಸ್ಕಿ? ಕಾಫಿ. ಕಾಫಿ ಆಗ್ಬೋದು. ಥ್ಯಾಂಕ್ ಯು. ವಾವ್, ಅದ್ಭುತವಾಗಿದೆ ಕಾಫಿ. ತುಂಬಾ ಚೆನ್ನಾಗಿ ಮಾಡಿದಿರಿ. ನಾನೆಲ್ಲ ಮಾಡಿದ್ದು, ಕ್ಯಾಂಟೀನ್ ಅವರು. ಹಾಯ್, ಕತ್ಲಲ್ಲಿ ಕರೆದು ಕ್ವಾರ್ಟರ್ ಬಾಟ್ಲ್ ಕೊಡೋದ್ರ ಬದಲು ಕಾಫಿ ಕೊಡ್ತಾ ಇದೀರಾ. ನೀವ್ ಕತೆ ಚೆನ್ನಾಗಿ ಬರೀತೀರೋ ಇಲ್ವೋ ಗೊತ್ತಿಲ್ಲ, ಡೈಲಾಗ್ ಅಂತೂ ಚೆನ್ನಾಗಿ ಹೊಡಿತೀರಾ. ಹೌದು, ಎಲ್ಲಿ ತನಕ ಬಂತು ನಿಮ್ ಸಿನಿಮಾ ಕತೆ? ಅದನ್ನೇ ಹೇಳ್ಬೇಕು ಅಂತಿದ್ದೆ. ಹೀರೋಗೆ ಅಂದ್ರೆ ನನಗೆ, ಹೀರೋಯಿನ್ ಮೇಲೆ ಅಂದ್ರೆ ನಿಮ್ ಮೇಲೆ ಲವ್ ಆಗಿದೆ. ಹೀರೋ ಹೀರೋಯಿನ್ಗೆ ಐ ಲವ್ ಯು ಅಂತ ಯಾವಾಗ ಹೇಗೆ ಹೇಳ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಡಾಕ್ಟ್ರೆ, ಈ ಐ ಲವ್ ಯು ಅಂತ ಹೇಳೋದಕ್ಕೆ ಯಾವ್ದಾರ ಸ್ಪೆಷಲ್ ಡೇ ಇದೆಯೇನ್ರಿ? ಅವತ್ತು ಹೇಳಿದ್ರೆ ಹುಡುಗಿ ಇಲ್ಲ ಅನ್ಬಾರ್ದು. ಆತರ ಸ್ಪೆಷಲ್ ಡೇ ಅಂತ ಯಾವ್ದೂ ಇಲ್ಲ. ಕೆಲವರು ತಮ್ಗೆ ಇಷ್ಟವಾಗಿರೋ ದೇವ್ರ ಮೇಲ್ ದಿನಗಳನ್ನ ಇಟ್ಟಿರ್ತಾರೆ. ಅದು ಸಂಡೇನೂ ಆಗ್ಬೋದು, ಮಂಡೇನೂ ಆಗ್ಬೋದು. ಇನ್ನೊಬ್ಬೊಬ್ರು ಫಾದರ್ಸ್ ಡೇನೋ ಮದರ್ಸ್ ಡೇನೋ ಅಂತ ಇಟ್ಟಿರ್ತಾರೆ. ಮತ್ತೆ ಹುಡ್ಗ ಹುಡ್ಗಿ ಇಲ್ಲ ಅಂದಿರೋ ಡೇ ಅಂದ್ರೆ ವ್ಯಾಲೆಂಟೈನ್ಸ್ ಡೇ. ನೀವಿಲ್ಲ ಅಂದಿರೋದು ಯಾವ ಡೇ? ನನ್ ಬರ್ತ್ಡೇ. ಯಾವಾಗ ನಿಮ್ ಬರ್ತ್ಡೇ? ಏನಕ್ಕೆ? ಅಲ್ಲ, ಗಿಫ್ಟ್ ಕೊಡಕ್ಕೆ. ನಾಳೆನೇ ನನ್ ಬರ್ತ್ಡೇ. ಹಾ, ನಾಳೆನೇ ನಿಮ್ ಬರ್ತ್ಡೇನಾ? ಅಯ್ಯೋ, ನಿಮ್ ಬಾಯಿ ಹಣ್ಣಾಕ ಟೈಮೇ ಇಲ್ವಲ್ರಿ? ಟೈಮಾ? ಏನಕ್ಕೆ? ಗಿಫ್ಟ್ ಸೆಲೆಕ್ಟ್ ಮಾಡೋಕೆ. ಟೈಮ್ ಸಿಗುತ್ತೆ, ಎಲ್ಲದಕ್ಕೂ ಟೈಮ್ ಸಿಗುತ್ತೆ. ಸೆಲೆಕ್ಟ್ ಮಾಡೋಕೆ, ರಿಜೆಕ್ಟ್ ಮಾಡೋಕೆ, ಹೇಳೋಕೆ, ಕೇಳೋಕೆ, ಕಳ್ಕೊಳ್ಳೋಕ್ಕೆ, ಪಡ್ಕೊಳ್ಳೋಕ್ಕೆ. ಆದರೆ ಆ ಓಡ್ತಾ ಇರೋ ಟೈಮ್ನ ಗಟ್ಟಿಯಾಗಿ ಹಿಡ್ಕೋಬೇಕು ಅಷ್ಟೇ. ಹಿಡ್ಕೋತೀನಿ, ಗಟ್ಟಿಯಾಗಿ ಹಿಡ್ಕೋತೀನಿ. ಒಂದ್ಸಲ ಹಿಡ್ಕೊಂಡ್ರೆ ಲೈಫ್ ಲಾಂಗ್ ಬಿಡೋದಿಲ್ಲ. ಹಂಗೆ ಹಿಡ್ಕೋತೀನಿ. ಡಾಕ್ಟ್ರೇ, ನಾಳೆ ಬೆಳಗ್ಗೆ ನಿಮಗೋಸ್ಕರ ಕಾಯ್ತಾ ಇರ್ತೀನಿ. ನಿಮ್ ಬರ್ತ್ಡೇ ಬೆಳಗ್ಗೆ 10 ಗಂಟೆಗೆ. ಸ್ಪೆಷಲ್ ಗಿಫ್ಟ್ ರೆಡಿ ಇರುತ್ತೆ, ಮಿಸ್ ಮಾಡಲ್ಲ ತಾನೆ? ಥ್ಯಾಂಕ್ ಯು ಸೋ ಮಚ್. ಗುಡ್ ನೈಟ್, ಟೇಕ್ ಕೇರ್. ನನ್ನ ಹಿಂದೆ ಬರಬೇಡಿ, ಬೇಗ ಸಾಯ್ತೀರಾ. ಐ ಲವ್ ಯು ಡಾಕ್ಟ್ರೆ. ಮುಂಗಾರು ಮಳೆ ಗಣೇಶ್ ತರ ಕೊಡ್ಲಾ, ಇಲ್ಲ ಅನಂತ್ ನಾಗ್ ತರ ಕೊಡ್ಲಾ, ವಿಷ್ಣುವರ್ಧನ್ ತರ ಕೊಡ್ಲಾ, ರಾಜ್ಕುಮಾರ್ ತರ ಕೊಡ್ಲಾ, ಇಲ್ಲ ಅಂಬರೀಶ್ ಅವ್ರ ತರ ಕೊಡ್ಲಾ? ನೀವು ಅಂದ್ರೆ ನನ್ನ ಪ್ರಾಣ. ಹಿಮಾಲಯ ಪರ್ವತನೆ ಐಸ್ ಕ್ಯಾಂಡಿ ಮಾಡ್ಕೊಡ್ಲಾ, ಇಡೀ ಸಮುದ್ರ ನೀರೇ ಬಾಟಲ್ ಹಾಕೊಡ್ಲಾ, ಅಥವಾ ಆಕಾಶಕ್ಕೆ ರಾಕೆಟ್ ಎಲ್ಲ ಜಿಗಿದು ಬಿಡ್ಲಾ? ಏನು ಮಾಡ್ಬೇಕು ಹೇಳಿ ಡಾಕ್ಟ್ರೆ? ನಿಮಗೋಸ್ಕರ ಏನ್ ಬೇಕಾದ್ರೂ ಮಾಡ್ತೀನಿ. ದಯವಿಟ್ಟು ನನ್ನ ಬಿಟ್ಟೋಗ್ಬಿಡಿ ಡಾಕ್ಟ್ರೆ, ಪ್ಲೀಸ್. ಐ ಲವ್ ಯು, 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 ಐ ಲವ್ ಯು. ಡಾಕ್ಟ್ರೆ ಬಂದ್ರಾ? ಬನ್ನಿ. ಏನ್ರಿ ನೀವು 10 ಗಂಟೆ ಅಂದ್ರೆ 10 ಗಂಟೆಗೆ ಬಂದ್ಬಿಟ್ಟಿದ್ದೀರಾ? ಥ್ಯಾಂಕ್ ಯು ಸೋ ಮಚ್. ಹೇಗೆ ಕಾಣಿಸ್ತಾ ಇದ್ದೀನಿ ನಾನು ಈ ಡ್ರೆಸ್ಸಲ್ಲಿ? ಆ್ಯಕ್ಚುಲಿ ನೆನ್ನೆ ನಿಮಗೆ ನಾನು ಒಂದು ಸರ್ಪ್ರೈಸ್ ಗಿಫ್ಟ್ ಕೊಡ್ತೀನಿ ಅಂತ ಹೇಳಿದ್ದೆ. ಅದು ಕೊಡೋದಕ್ಕಿಂತ ಮುಂಚೆ ಒಂದು ಮಾತು ಹೇಳ್ಬೇಕು ನಿಮಗೆ. ನನ್ನ ಲೈಫಲ್ಲಿ ತುಂಬ ಜನ ಹುಡುಗಿರಿಂದ ಹೋಗಿದ್ದೀನಿ. ಪ್ರತಿ ಸಲ ಹೋದಾಗಲೂ ನನಗೆ ಸಿಗ್ಬೇಕಾಗಿರೋ ಹುಡುಗಿ ಇವಳಲ್ಲ, ನನಗೆ ಸಿಗ್ಬೇಕಾಗಿರೋ ನಿಜವಾದ ಪ್ರೀತಿ ಇದಲ್ಲ ಅಂತ ಅನಿಸ್ತಾ ಇರುತ್ತೆ. ಆದರೆ ನೀವು ಯಾವಾಗ ಸದ್ದಿಲ್ಲದೆ ನಿದ್ದಲಿದ್ದು ನೆಪ್ಸಿದ್ರೋ ಗೊತ್ತಾಗೋಯ್ತು ಕಣ್ರಿ. ಆವಾಗಲೇ ಗೊತ್ತಾಗೋಯ್ತು, ಇದೇ ನಿಜವಾದ ಪ್ರೀತಿ. ಇದನ್ನು ಯಾವತ್ತೂ ಬಿಡಬಾರ್ದು, ಗಟ್ಟಿಯಾಗಿ ಹಿಡ್ಕೋಬೇಕು ಅಂತ ತೀರ್ಮಾನ ಮಾಡ್ಬಿಟ್ಟಿದ್ದೀನಿ. ಅದಕ್ಕೆ ನಿಮ್ಮ ಪರ್ಮಿಷನ್ ಬೇಕು. ಆಗಲ್ಲ ಅಂತ ಮಾತ್ರ ಹೇಳ್ಬಿಡಿ ಪ್ಲೀಸ್. ಐ ಲವ್ ಯು ಡಾಕ್ಟ್ರೆ, ಐ ಲವ್ ಯು. ನೆನಪಿರಲಿ, ಇವತ್ತು ನಿಮ್ಮ ಬರ್ಡೇ. ಐ ಲವ್ ಯು. ಅಯ್ಯೋ ಅಯ್ಯೋ, ವೆಂಕಿ ಬಿಡು 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 ವೆಂಕಿ. ಅಯ್ಯೋ ಅಯ್ಯೋ ಬಿಡು. ಇದು ರಿಹರ್ಸಲ್, ರಿಯಾಲಿಟಿ ಶೋ ಅಲ್ಲ. ಪ್ರೂವ್ ಮಾಡ್ಬಿಟ್ಟೆ ಕಣೋ, ಪ್ರೂವ್ ಮಾಡ್ಬಿಟ್ಟೆ. ನೀನ್ ನನ್ನ ಮಗ ಅಂತ ಪ್ರೂವ್ ಮಾಡ್ಬಿಟ್ಟೆ. ನಿನ್ನ ನನ್ನ ಮಗ ಅಂತ ಹೇಳ್ಕೊಡಕ್ಕೆ ನನಗೆ ಹೆಮ್ಮೆ ಆಗುತ್ತೆ, ಖುಷಿ ಆಗುತ್ತೆ ಕಣೋ. ಇಡೀ ನಮ್ ಕಾಂತಾನಲ್ಲಿ ಯಾರು ಅರೇಂಜ್ ಮ್ಯಾರೇಜ್ ಆಗಿಲ್ಲ. ನೀನು ನಮ್ ದಾರಿಲ್ಲ ಇದೆಯಾ? ಐ ಆಮ್ ಪ್ರೌಡ್ ಆಫ್ ಯು ಮೈ ಸನ್, ಪ್ರೌಡ್ ಆಫ್ ಯು. ಏನ್ರೋ ಏನ್ ನಡೆಸ್ತಾ ಇದ್ದೀರಾ? ಡಿಸ್ಚಾರ್ಜ್ ಆದ್ರೂ ಇಲ್ಲೇ ಇದ್ದೀರಾ? ಇದು ನನ್ನ ಹಾಸ್ಪಿಟ್ಲು, ಕಿತ್ತೋಗಿರೋ ಲಾಡ್ಜ್ ಅಲ್ಲ. ಬಿಲ್ ಕಟ್ಬಿಟ್ಟು ನಿನ್ ಮಗನ್ ಕರ್ಕೊಂಡು ಹೋಗ್ತಾ ಇರೋ. ಲೋ ಸುಪನಾಥಿ ಸುಂದ್ರ, ನೋಡು ಇವನು ನನ್ನ ಮಗಂಗೆ ಏನೋ ಆಗ್ತಾ ಇದೆ ಕಣೋ, ಏನೋ ಆಗ್ತಾ ಇದೆ, ಆಗ್ತಾ ಇದೆ, ಆಗ್ತಾ ಇದೆ. ರಾಕೇಶ, ಏನ್ ನಿಮ್ಮಿಬ್ರಿಗೆ ನಾಟಕ ಮಾಡಕ್ ಬರೋದು? ನಂಗೂ ಬರುತ್ತೆ ಕಣೋ. ನಂದು ನೀನಾಸಂ ಟ್ರೈನಿಂಗ್ಗೆ. ಮುಚ್ಕೊಂಡು ಹಡಪ ಎತ್ಕೊಂಡು ಜಾಗ ಖಾಲಿ ಮಾಡ್ರಿ.
ಎತ್ತರೋ ಹೇಳ, ಎತ್ತರ ಮೇಲೆ ಹೇಳ. ಗುಡ್ ಬಾಯ್ಸ್. ಅಂಕಲ್ ಶ್ವೇತಾ, ನನಗೆ ಗೊತ್ತಪ್ಪ ನೀವಿಬ್ರು ನಾಟಕ ಆಡ್ತಾ ಇರೋದು ಅವಳಿಗೋಸ್ಕರ ಅಂತ. ಅವಳು ಕೆಲಸಕ್ಕೆ ರಾಜೀನಾಮೆ ಕೊಟ್ಟು ನೆನ್ನೆನೆ ಹೊಟ್ಟೋದ್ಲು. ಯಾಕೆ? ಅವಳು ಕೆಲಸಕ್ಕೆ ಬಂದಿದೆ 3 ತಿಂಗಳು ಪ್ರೊಬೇಷನರಿ ಮೇಲೆ. 2 ವಾರ ಇದಾಗಲೇ ಹೊಟ್ಟೋದ್ಲು. ಎಲ್ಲಿಗೆ ಅಂಕಲ್? ಮಡಿಕೇರಿ ಹತ್ರ ಯಾವುದೋ ಒಂದು ಊರಂತೆ, ಯಾರು ಗೊತ್ತು, ನೀವೇ ತಿಳ್ಕೊಳ್ಳಿ. ಬರ್ಲಾ? ರೈಟ್ ಹೇಳಿ. ಪುಡಿ. ಹೌಲಾ ಹೌಲಾ.